ನಿಮ್ಗೆ ಸೆಲೆಕ್ಷನ್ಸ್ ಇಲ್ಲೇ ಸಿಕ್ಬಿಡುತ್ತೆ. ಲೈಕ್ ದಟ್ ಒಂದು ಕಲರ್ ಪ್ಯಾಲೆಟ್ ಅಲ್ಲಿ ನಿಮ್ಗೆ ಯಾವ್ದು ಹೋಗ್ಬೇಕು, ಇಫ್ ಎನಿ ವಾಲ್ ನ ಹೈಲೈಟ್ ಮಾಡ್ತಾ ಇದೀರಾ ಅದನ್ನು ಇಲ್ಲೇ ಸೆಲೆಕ್ಟ್ ಮಾಡ್ಬೋದು. ಸಮ್ ಟೆಕ್ಸ್ಚರ್ ಪೇಂಟ್ಸ್ ಆಗ್ಲಿ, ಲೈಕ್ ದಟ್ ತುಂಬಾ ಟೆಕ್ಸ್ಚರ್ ಪೇಂಟ್ಸ್ ಬರುತ್ತೆ. ಅದರಲ್ಲಿ ವೆರೈಟೀಸ್ ಯಾವ್ದು ಬೇಕೋ ಇಲ್ಲೇ ಸೆಲೆಕ್ಟ್ ಮಾಡ್ಬೋದು. ಅಂದ್ರೆ ತುಂಬಾ ಮೆಟೀರಿಯಲ್ಸ್ ಇದೆ ಮೇಡಮ್. ಒಂದು ಕನ್ಸ್ಟ್ರಕ್ಷನ್ಗೆ ನಿಮ್ಗೆ ಎಷ್ಟು ಮೆಟೀರಿಯಲ್ ಬೇಕು ಮ್ಯಾಕ್ಸಿಮಮ್ ಇಲ್ಲಿ ನಾವು ಇಟ್ಟಿದ್ದೀವಿ. ಅಂದ್ರೆ ಇಫ್ ಇಂಟೀರಿಯರ್ಸಿಗೆ ಬಂದ್ರೆ ಇಂಟೀರಿಯರ್ ರಾಫ್ಟರ್ ಸೆಲೆಕ್ಷನ್ ಆಗಲಿ, ಲ್ಯಾಮಿನೇಟ್ ಸೆಲೆಕ್ಷನ್ ಆಗಲಿ, ಪ್ಲೈವುಡ್ ಸೆಲೆಕ್ಷನ್ ಆಗಲಿ, ಎವ್ರಿಥಿಂಗ್ ನಿಮ್ಗೆ ಇಲ್ಲೇ ಫೀಲ್ ಆಗುತ್ತೆ ದಟ್ ವಾಟ್ ಕ್ವಾಲಿಟಿ ವಿ ಆರ್ ಯೂಸಿಂಗ್. ಆ ಕ್ವಾಲಿಟಿ ಮೇಲೆ ನೀವು ಸಜೆಸ್ಟ್ ಮಾಡ್ಕೊಂಡು, ಅಂದ್ರೆ ನೀವು ನೆಕ್ಸ್ಟ್ ಏನ್ ಬೇಕಾದ್ರೂ ಡಿಸೈಡ್ ಮಾಡ್ಕೋಬಹುದು. ನಾನು ಯೂಸ್ ಮಾಡ್ತಿರೋ ಕ್ವಾಲಿಟಿ ಇದನ್ನ ಕ್ಲಾರಿಟಿ ಇರುತ್ತೆ ಕಸ್ಟಮರ್ಗೆ. ಸರ್, ಇಷ್ಟೆಲ್ಲ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ನ ಮನೆ ಕಟ್ಟಲಿಕ್ಕೆ ಯೂಸ್ ಮಾಡೋದ್ರಿಂದ ಎಷ್ಟು ಬಜೆಟ್ ಆಗ್ಬೋದು ಸರ್? ಏನೆಲ್ಲ ಪ್ರೈಸ್ ಆಗ್ಬೋದು? ಅಂದರೆ ಮ್ಯಾಮ್ ನಮ್ಮದು ಪ್ಯಾಕೇಜ್ ಸಿಸ್ಟಮಲ್ಲೇ ವರ್ಕ್ ಆಗುತ್ತೆ. ಅಂದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ತೊಗೊಂಬಂದರೆ ನಮ್ಮ ಪ್ಯಾಕೇಜ್ ಸಿಸ್ಟಮ್ ಅಂದರೆ ಸ್ಟಿಕ್ಕನ್ ಆಗೋದಿಲ್ಲ. ಲೈಕ್ ಅದನ್ನು ಕಸ್ಟಮೈಸ್ ಮಾಡ್ತೀವಿ. ಈಗ ನಮ್ಮದೊಂದು ಪ್ಯಾಕೇಜ್ ಅಂದರೆ ರಿಯಲಿ 4 ಪ್ಯಾಕೇಜಸ್ ಇದೆ. ಸ್ಟ್ಯಾಂಡರ್ಡ್ ಪ್ಯಾಕೇಜ್, ಪ್ರೀಮಿಯಂ ಪ್ಲಸ್, ಲಕ್ಸುರಿ ಪ್ಯಾಕೇಜಸ್ ಅಂತ. ಆಲ್ ಅಂದರೆ 1850 rupees ಪರ್ ಸ್ಕ್ವೇರ್ ಫೀಟ್ ನಿಂತನೂ ಸ್ಟಾರ್ಟ್ ಆಗುತ್ತೆ. ಇಲ್ಲ ಕಸ್ಟಮರ್ ನಮ್ಮ ಪ್ಯಾಕೇಜಸಲ್ಲಿ ಒಂದು ಲೀಸ್ಟ್ ಕೊಟ್ಟಿರ್ತೀವಿ, ಇದೇ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅಂದರೆ ಅದೆಲ್ಲದು ಸ್ಯಾಂಪಲ್ಸ್ ಇಲ್ಲಿರುತ್ತೆ. ನನಗಿಲ್ಲ ಇದೊಂದು ಮೆಟೀರಿಯಲ್ ಈ ಪ್ಯಾಕೇಜಿಗೆ ಚೇಂಜ್ ಮಾಡಿಕೊಡಿ, ಆವಾಗ ಎಷ್ಟು ಕಾಸ್ಟ್ ಆಗುತ್ತೆ ಹೇಳಿ ಅಂದಾದ್ರೂ ಕಸ್ಟಮೈಸ್ ಮಾಡಿಕೊಡ್ತೀವಿ. ಅಂದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಇಸ್ ದ ಫಸ್ಟ್ ಪ್ರಯಾರಿಟಿ ನಮ್ಮದು. ಅವ್ರಿಗೆ ಹೇಗೆ ಬೇಕು ಕಸ್ಟಮೈಸ್ ಮಾಡಿ ಕೊಟೇಶನ್ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ ನಾವು ಅವ್ರಿಗೆ.